ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರ್ತಕ್ಕಂಥದ್ದು ಅಶೋಕ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ಒಂದು ರಾಸುಗಳಿಗೆ ಹಾಲಿನ ಇಳುವರಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಹಾಲನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚು ಹಾಲನ್ನು ಉತ್ಪಾದಿಸಲಿಕ್ಕೋಸ್ಕರ ನಮ್ಮ ರಾಸುಗಳಿಗೆ ವಿಧ ವಿಧವಾದಂತಹ ಆಹಾರ ತಿನಿಸುಗಳನ್ನು ನಾವು ಕೊಡ್ತಾ ಇದ್ದೀವಿ. ಅಂಥ ಒಂದು ಆಹಾರ ತಿನಿಸುಗಳಲ್ಲಿ ಮುಖ್ಯವಾಗಿ ನಮಗೆ ಅತಿ ಕಡಿಮೆ ದರದಲ್ಲಿ ದೊರೆಯುವಂತಹ ಕೆಲವೊಂದು ಧಾನ್ಯಗಳನ್ನು, ಕಿರುಧಾನ್ಯಗಳಾಗಿರ್ಬೋದು, ಚಿರುಧಾನ್ಯಗಳ, ಈ ಎಲ್ಲ ಧಾನ್ಯಗಳಲ್ಲಿ ಕಡಿಮೆ ದರದಲ್ಲಿ ದೊರೆತಕ್ಕಂಥದ್ದನ್ನು ನಾವು ಕೊಟ್ಟಾಗ ಹಾಲಿನ ಉತ್ಪಾದನೆಯನ್ನು ನಾವು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಮಾಡಿಕೊಳ್ಳೋದು ನಮ್ಮ ಒಂದು ರೂಢಿಯಲ್ಲಿರ್ತಕ್ಕಂಥದ್ದು. ಅಂತಹ ಒಂದು ಧಾನ್ಯಗಳ ಗುಂಪಿಗೆ ಸೇರುವಂತಹ ರೈಸ್, ಅಕ್ಕಿ, ಭತ್ತ. ಇದನ್ನು ನಾವು ಕೊಟ್ಟು ಹಾಲನ್ನು ಇಂಪ್ರೂವ್ ಮಾಡ್ಬೋದು. ಅಂದರೆ ಅಕ್ಕಿಯನ್ನು ಕೊಡೋದ್ರ ಮುಖಾಂತರ ನಾವು ಹಾಲನ್ನು ಹೆಚ್ಚಿಸಬಹುದಾ? ಇದರಲ್ಲಿ ಭತ್ತ ಕೊಟ್ಟರೆ ಒಳ್ಳೆಯದಾ, ಅನ್ಪಾಲಿಷ್ಡ್ ರೈಸ್ ಕೊಟ್ಟರೆ ಒಳ್ಳೆಯದಾ, ಪಾಲಿಷ್ಡ್ ರೈಸ್ ಅಂದರೆ ವೈಟ್ ರೈಸ್ ಕೊಟ್ಟರೆ ಒಳ್ಳೆಯದಾ? ಯಾವುದು ಮುಖ್ಯ? ಒಂದು ವೇಳೆ ಇವುಗಳನ್ನು ಕೊಡೋದ್ರಿಂದ ಏನಾದರೂ ತೊಂದರೆಗಳಿದ್ದಾವ, ಹಸುವಿನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗುತ್ತಾ? ಅಥವಾ ಅನ್ನವನ್ನು ಕೊಡ್ಬೋದಾ? ಅಕ್ಕಿಯನ್ನು ಬೇಯಿಸಿದ ಅನ್ನವನ್ನು ನಾವು ಕೊಡ್ಬೋದಾ? ಅದನ್ನು ಕೊಟ್ಟರೆ ಏನಾದರೂ ತೊಂದರೆಗಳು ಇದ್ದಾವ? ಇದನ್ನು ಮತ್ತೆ ಅದರ ಜೊತೆಯಾಗಿ ನಮ್ಮ ಒಂದು ಮನೆಗಳಲ್ಲಿ ನಾವು ಫುಡ್ ವೇಸ್ಟನ್ನು ಮಾಡ್ತಾ ಇರ್ತೀವಿ, ಆಹಾರವನ್ನು ವೇಸ್ಟ್ ಮಾಡ್ತಾ ಇರ್ತೀವಿ. ಈ ಒಂದು ವ್ಯರ್ಥ ಆಹಾರವನ್ನು ನಾವು ಅದರ ಒಂದು ಸ್ವಲ್ಪ ನೀರಿನ ಜೊತೆಗೆ ಪಾತ್ರೆಯನ್ನು ತೊಳೆದಂತಹ ನೀರು ಮತ್ತು ವ್ಯರ್ಥ ಆಹಾರವನ್ನು ಒಂದು ಕಡೆ ಒಂದು ಬಕೆಟ್ ಅಥವಾ ಮತ್ತೊಂದು ತೊಟ್ಟಿಗಳಲ್ಲಿ ಸ್ಟೋರ್ ಮಾಡ್ತೀವಿ. ಈ ಒಂದು ಇದರನ್ನು ಕೆಲವು ಕಡೆ ಮುಸ್ರೆ ಅಂತಾರೆ, ಮುಸ್ರೆ ನೀರನ್ನು ಕೊಡಬಹುದಾ? ಮುಸ್ರೆಯನ್ನು ಕೊಡೋದ್ರಿಂದ ಏನಾದರೂ ಅನುಕೂಲ ಇದೆಯಾ ಅಥವಾ ಅನಾನುಕೂಲ ಇದೆಯಾ? ಈ ಎಲ್ಲ ಒಂದು ಸಂದೇಹಗಳನ್ನು, ನಿಮ್ಮ ಅನುಮಾನಗಳನ್ನು ತೀರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಿತ ಆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆ ತನಕ ವಾಚ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇದ್ದರೆ ಖಂಡಿತ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆಯೇ ಮುಖ್ಯ ಒಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಅಂತ ಅಂದರೆ ನೀವೇನಾದರೂ ನಮಗೆ ಸಪೋರ್ಟ್ ಮಾಡಬೇಕು, ನಮಗೆ ಇವರಿಂದ ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿಯನ್ನು ಪಡ್ಕೋಬೇಕು ಅನ್ನುವಂತಹ ಏನಾದರೂ ಮನಸ್ಸಲ್ಲಿದ್ದರೆ ಖಂಡಿತ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಹೋಗಿ. ಖಂಡಿತ ನಾನಂತೂ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಆ ಟಾರ್ಗೆಟ್ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಖಂಡಿತ ಒಂದು 500 ಲೈಕ್ಸನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ತಡ ಮಾಡ್ದಲೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಏನು ನಮ್ಮ ಒಂದು ರಾಸುಗಳಿಗೆ ಅಕ್ಕಿಯನ್ನು ಕೊಡೋದ್ರಿಂದ ತೊಂದರೆ ಇದೆಯಾ ಅಥವಾ ಅನುಕೂಲ ಇದೆಯಾ? ಮುಖ್ಯವಾಗಿ ನಾನು ಫಸ್ಟ್ ಆ ಒಂದು ಟಾಪಿಕ್ ಬೇಸ್ ಮೇಲೆ ಮಾತಾಡ್ತೀನಿ. ರೈತ ಮಿತ್ರರೇ, ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಗೌರ್ಮೆಂಟು ಫ್ರೀ ರೈಸನ್ನು ಸಪ್ಲೈ ಮಾಡ್ತಾ ಇದೆ ವಿತೌಟ್ ಎನಿ ಕಾಸ್ಟ್. ಯಾವುದೇ ಅಮೌಂಟನ್ನು ತೆಗೆದುಕೊಳ್ಳದಲ್ಲೇ ಪ್ರತಿಯೊಬ್ಬರಿಗೂ 10 kg ಅಕ್ಕಿಯನ್ನು, ಒಂದಿಷ್ಟು kg ರಾಗಿಯನ್ನು ಸಪ್ಲೈ ಮಾಡ್ತಾ ಇದೆ. ಇಲ್ಲಿ ಏನಾಗಿದೆ ಅಂತ ಅಂದರೆ ಪ್ರೆಸೆಂಟ್ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ. ಇರುವಂತಹ ಬೋರ್ವೆಲ್ಸು, ಬಾವಿಗಳಲ್ಲೆಲ್ಲ ನೀರಿದೆ. ಭತ್ತವನ್ನು ಹೆಚ್ಚಿನ ಜನ ಬೆಳ್ಕೊಳ್ತಾ ಇದ್ದಾರೆ, ಅಂದರೆ ಅಕ್ಕಿಯನ್ನು ಬೆಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂತಹ ಪ್ಯೂರ್ ಯಾವುದೇ ಕೆಮಿಕಲ್ ಇಲ್ದಲೇ ಬೆಳ್ಕೊಂಡು ತಿನ್ನುವಂಥ ಪರಿಪಾಠ ರೂಢಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಗೌರ್ಮೆಂಟಿಂದ ಸಪ್ಲೈ ಆಗುವಂತಹ ರೈಸ್ ಏನಾಗಿದೆ ಅಂದರೆ ಒಂದು ಕಡೆ ಸ್ಟೋರ್ ಆಗ್ತಾ ಇದೆ. ನಮ್ಮಲ್ಲಿ ರೈಸ್ ಇದೆ, ನಾವು ತೆಗೆದುಕೊಳ್ಳಲ್ಲ ಅಂತ ಅಂದರೆ ಅವರಿಗೆ ಸರ್ಕಾರದಿಂದ ಬರುವಂತಹ ಅನುಕೂಲ ಸ್ಟಾಪ್ ಮಾಡುವ ಉದ್ದೇಶದಿಂದ ಅವರು ಅದನ್ನು ತೆಗೆದುಕೊಳ್ತಿದ್ದಾರೆ. ಬಟ್ ತಿನ್ನೋದು ಮಾತ್ರ ನಮ್ಮ ಒಂದು ಸ್ವಂತ, ಅಂದರೆ ನಾವು ಬೆಳೆದಂತಹ ಅಕ್ಕಿಯನ್ನು ತಿಂತೀವಿ ಅಂತ ಹೇಳ್ಬಿಟ್ಟು ಸ್ಟೋರಿಂದ ಬಂದ ಅಕ್ಕಿಯನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಖಂಡಿತ ಅದನ್ನು ತಿಂತಾ ಇದ್ದಾರೆ. ಬಟ್ ಅದರಲ್ಲಿ ಹೆಚ್ಚಿನದಾಗಿ ಕೆಮಿಕಲ್ ಮಿಕ್ಸ್ಡ್ ರೈಸ್ ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವರನ್ನ ಬಿಡ್ತಾರೆ. ಹಾಗಾದರೆ ಅದನ್ನು ಏನು ಮಾಡಬೇಕು, ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ ರಾಸುಗಳಿಗೆ ಅದನ್ನು ಹೆಚ್ಚಿನದಾಗಿ ಕೊಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಕೆಲವೊಂದು ರೈತರು. ಏನಾಗುತ್ತೆ ಇದರಿಂದ ಕೊಡೋದ್ರಿಂದ ಅಂದರೆ ಈ ಕೆಲವರು ಏನು ಮಾಡ್ತಾರೆ, ಸ್ಟಾಕ್ ಮಾಡಿರುವಂತಹ ರೈಸನ್ನು ಕೆಲವರಿಗೆ ಅತಿ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಾರೆ. ಕಡಿಮೆ ದರದಲ್ಲಿ ದೊರೆತಿದೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಡೈರಿ ಫಾರ್ಮರ್ಸ್ ತಂದು ಅದನ್ನು ಅವರ ಒಂದು ರಾಸುಗಳಿಗೆ ನೀಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ರಾಸುಗಳು ಮೆಲುಕು ಹಾಕುವಂತಹ ಜಾತಿಗೆ ಸೇರತಕ್ಕಂಥ, ಅಂದರೆ ಮೆಲುಕು ಹಾಕ್ಕೊಂಡು ಜೀರ್ಣ, ಅಂದರೆ ಏನೆಲ್ಲ ಆಹಾರ ಕೊಡ್ತೀವಿ ನಾವು ಅದನ್ನು ಬೇಗನೆ ತಿಂದು ಒಂದು ರುಮೆನ್ಗೆ ಸೇರಿಸ್ಕೊಂಡು ಫ್ರೀ ಟೈಮ್ ಇದ್ದಾಗ ರುಮೆನ್ನಿಂದ ರಿಟರ್ನ್ ತೆಗೆದುಕೊಂಡು ಅದು ಮೆಲುಕು ಹಾಕುವಂಥ ಜಾತಿ. ಇದಕ್ಕೆ ಮೆಲುಕು ಹಾಕಬೇಕು ಅಂತ ಅಂದರೆ ಆ ರುಮೆನ್ನಲ್ಲಿ ಒಂದು ದೊಡ್ಡ ಗಾತ್ರದ ಮುದ್ದೆಯ ರೀತಿ ಇರತಕ್ಕಂಥ ಒಂದು ಮಾಸನ್ನು ಜನ್ರೇಟ್ ಮಾಡಬೇಕು. ಇದನ್ನು ಜನ್ರೇಟ್ ಮಾಡ್ತಕ್ಕಂಥದ್ದು ಹುಲ್ಲಿನಿಂದ, ಅಂದರೆ ಮೇವು. ಈ ಒಂದು ಆಹಾರದಿಂದ, ಅಂದರೆ ನಾವು ಕೊಡುವಂಥ ಆಹಾರ ಅಲ್ಲ, ಹುಲ್ಲು ಅಥವಾ ಮೇವಿನಿಂದ ಇದು ಜನ್ರೇಟ್ ಆಗುತ್ತೆ. ಇದು ಮಾಸ್ ರೀತಿಯಲ್ಲಿ, ಒಂದು ಮುದ್ದೆ ರೀತಿಯಲ್ಲಿ ಜನ್ರೇಟ್ ಆಗುತ್ತೆ. ಅದನ್ನು ಅದು ರಿಟರ್ನ್ ತೆಗೆದುಕೊಂಡು ಮೆಲುಕು ಆಗುತ್ತೆ, ಚೆನ್ನಾಗಿ ಜೀರ್ಣ, ಅಂದರೆ ಚೆನ್ನಾಗಿ ಅಗೆದು ಜೀರ್ಣಗೊಳಿಸ್ಕೊಳ್ಳುತ್ತೆ. ಜೀರ್ಣಗೊಂಡಾಗ ಅದು ಅಗೆದಾಗ
ಅದರಲ್ಲಿರುವಂಥ ಪೋಷಕಾಂಶಗಳನ್ನು ಅದು ದೇಹಕ್ಕೆ ಸಪ್ಲೈ ಮಾಡಿಕೊಳ್ಳುತ್ತೆ. ಹಾಗಾದರೆ ರೈಸನ್ನು ಕೊಟ್ಟಾಗ ಏನಾಗುತ್ತೆ? ಸೊ ಇದು ಮಾಸ್ ರೀತಿಯಲ್ಲಿ ಕನ್ವರ್ಟ್ ಆಗಲ್ಲ ರೂಮೇನಲ್ಲಿ. ಸೊ ಇದು ನೀರಿನ ರೂಪದಲ್ಲಿ ಹೆಚ್ಚಿನದಾಗಿ ಇದು ಮಾಸ್ ರೀತಿಯಲ್ಲಿ ಕನ್ವರ್ಟ್ ಆಗೋದ್ರಿಂದ ಅದಕ್ಕಿಂತ ಮುಖ್ಯವಾಗಿ ನೀವೇನೆಂದರೆ, ಸೊ ರೈಸನ್ನು ನೀವೇನಾದರೂ ನೀರಿನ ಜೊತೆ ನೆನೆಸಿದಾಗ ಸೊ ನೀವು ಅದರ ಆಕಾರವನ್ನು ಗಮನಿಸ್ಬೋದು. ಉಬ್ಬುತ್ತೆ, ಅಂದರೆ ರೈಸು ಉಬ್ಬಿಕೊಳ್ಳುತ್ತೆ, ನೀರನ್ನು ತೆಗೆದುಕೊಂಡು ಉಬ್ಬುತ್ತೆ. ಆ್ಯಸ್ ಇಟ್ ಈಸ್ ನಾವು ರೈಸನ್ನು ಅಥವಾ ಅನ್ನವನ್ನು ನೇರವಾಗಿ ನಾವು ರಾಸುಗಳಿಗೆ ಕೊಟ್ಟಾಗ ಸೊ ಅದೇನಾಗುತ್ತೆ ಅಂದರೆ ದೇಹದ ಒಳಗಡೆ ಉಬ್ಬಿದಂತಾಗುತ್ತೆ, ಇರುವಂತಹ ಜಾಗವನ್ನು ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ ಅದರ ಒಂದು ರುಮೇನಲ್ಲಿ. ಸೊ ಹಾಗೇನಾಗುತ್ತೆ, ಹೆಚ್ಚು ಆಹಾರವನ್ನು ತೆಗೆದುಕೊಳ್ಳಲಿಕ್ಕೆ ರಾಸು ಇಷ್ಟಪಡಲ್ಲ. ಆಲ್ರೆಡಿ ಇರುವಂಥ ಒಂದು ಆಹಾರವನ್ನು, ಅದರಲ್ಲಿ ಏನೂ ಪೋಷಕಾಂಶಗಳು ಸೊ ಇರುತ್ತಾ ಇರಲ್ವ ಅನ್ನೋದನ್ನು ಹೇಳ್ತೀನಿ, ಖಂಡಿತ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಜಾಗವನ್ನು ಆ ರೈಸ್ ತೆಗೆದುಕೊಂಡಾಗ ಬೇರೆ ಆಹಾರ ತಿನ್ನಲ್ಲ, ಬೇರೆ ಆಹಾರ ತಿನ್ನಲಿಲ್ಲ ಅಂದರೆ ಪೋಷಕಾಂಶಗಳು ದೊರೆಯಲಿಲ್ಲ ಅಂತಂದರೆ ಹಾಲಿನ ಉತ್ಪಾದನೆ ಖಂಡಿತ ಡೌನ್ ಆಗುತ್ತೆ. ಹಾಗಾದರೆ ಸೊ ಇದು ಅನಾನುಕೂಲ ಅಂತ ನೀವು ಹೇಳ್ತಿದ್ದೀರ ಅಂತ ನೀವು ಅನ್ಕೋಬೋದು. ಸೊ ಇದರಿಂದ ಅನುಕೂಲ ಇದೆ, ಖಂಡಿತ ಇದೆ. ಯಾವ ರೀತಿ ಅಂತ ಅಂದರೆ, ಸೊ ನಾವು ರೈಸನ್ನು ಒಂದು 3 ಪಾರ್ಟ್ಸಲ್ಲಿ ನೋಡೋದಾದರೆ, ಫಸ್ಟು ಭತ್ತ, ಆಮೇಲೆ ಅನ್ಪಾಲಿಷ್ಡ್ ರೈಸು, ವೈಟ್ ರೈಸ್. ಇದರಲ್ಲಿ ದಿ ಬೆಸ್ಟು ಅಂತ ಅಂದರೆ ಭತ್ತವನ್ನು. ಸೊ ನಾವು ಖಂಡಿತ ಭತ್ತವನ್ನು ಫೀಡ್ ಜೊತೆ ಏನಾದರೂ ನಾವು ಪೌಡರ್ ಫಾರ್ಮೇಷನ್ ಮಾಡುವಂತಹ ಯಾವುದೇ ಇತರೆ ಕಾಳುಗಳ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದು ದಿ ಬೆಸ್ಟಾಗಿ ನಾವು ಅದನ್ನು ಪರಿಗಣಿಸ್ಬೋದು. ಸೊ ಅದನ್ನು ನೀವು ಖಂಡಿತ ಮಾಡಿದೆ. ಯಾಕೆ ಅಂತ ಅಂದರೆ ಇಲ್ಲಿ ಅಕ್ಕಿ ಜೊತೆ ತೌಡಿರುತ್ತೆ, ತೌಡಿನ ಮೇಲ್ಗಡೆ ಸಿಪ್ಪೆ ಇರುತ್ತೆ, ಅಂದರೆ ಹೊಟ್ಟು. ಸೊ ಇದೆಲ್ಲವನ್ನು ಟೋಟಲ್ ಸೇರಿಸ್ಕೊಟ್ಟಾಗ ನಮಗೆ ಅನುಕೂಲ ಆಗುತ್ತೆ ಹೊರತು ಜಸ್ಟ್ ವೈಟ್ ರೈಸನ್ನು ಕೊಡೋದ್ರಿಂದ ಅನುಕೂಲ ಅಂತೂ ಆಗೋಲ್ಲ. ಓಕೆ, ಈಗ ನಾವು ಭತ್ತವನ್ನು ಕೊಡೋದ್ರಿಂದ ಅನುಕೂಲ. ಹಾಗೇನೆ ಅನ್ಪಾಲಿಷ್ಡ್ ರೈಸ್ ಅಂದರೆ ಪಾಲಿಷ್ ಮಾಡದಲ್ಲೇ ಇರುವಂತಹ ತೌಡು ಸಮೇತ ಇರುವಂತಹ ರೈಸ್, ಇದು ಸಹ ದಿ ಬೆಸ್ಟ್ ನಮ್ಮ ರಾಸುಗಳಿಗೆ ಕೊಡಲಿಕ್ಕೆ. ಯಾಕೆ ಅಂತಂದರೆ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಇರುತ್ತೆ, ವಿಟಮಿನ್ ಇ ಇರುತ್ತೆ, ಐರನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಸಹ ಇರುತ್ತೆ. ಸೊ ಇಲ್ಲಿ ಒಂದು 100 ಗ್ರಾಮ್ನಷ್ಟು ಅನ್ಪಾಲಿಷ್ಡ್ ರೈಸಿಂದ ಒಂದು 400 ಕ್ಯಾಲೋರಿಯಷ್ಟು ಶಕ್ತಿ ಅನ್ನೋದು ಜನರೇಟ್ ಆಗುತ್ತೆ. ಬಟ್ ವೈಟ್ ರೈಸ್ ಅಂದರೆ ಜಸ್ಟ್ ಪಾಲಿಷ್ಡ್ ರೈಸಲ್ಲಿ ಸೊ ಅದೇ ರೀತಿ ಒಂದು ಇದಿರೋದಿಲ್ಲ. ಹಾಗಾದರೆ ನಾವು ಮನುಷ್ಯರು ತಿಂತಿದ್ದೀವಲ್ವಾ, ಸೊ ಇದರಿಂದ ನಮಗೇನು ಅನುಕೂಲ ಇಲ್ವಾ ಹಾಗಾದರೆ ಅಂದರೆ ಇದೆ. ಸೊ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂತಹ ಅನುಕೂಲ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಅದರಿಂದ ನಾವು ರಾಸುಗಳಿಗೆ ಎಷ್ಟು ಕೊಡ್ಬೋದು ಅಂತ ಅಂದರೆ, ಸೊ ನೀವು ಖಂಡಿತ ಅನ್ಪಾಲಿಷ್ಡ್ ರೈಸ್ ಅಂದರೆ ವೈಟ್ ರೈಸನ್ನು ಪ್ರತಿದಿನ ಒಂದು 1/4 kg ಅಷ್ಟು, ಬೆಳಿಗ್ಗೆ 1/4 kg, ಸಾಯಂಕಾಲ 1/4 kg, ಓವರಾಲ್ ಒಂದು ದಿನಕ್ಕೆ ಅರ್ಧ kg ಅಷ್ಟು. ಹಾಗಾದರೆ ಪಾಲಿಷ್ ಮಾಡದೇ ಇರುವಂತಹ ಅನ್ಪಾಲಿಷ್ಡ್ ರೈಸನ್ನು ನೀವು ಬೆಳಿಗ್ಗೆ ಅರ್ಧ kg, ಸಾಯಂಕಾಲ ಅರ್ಧ kg ಕೊಟ್ಟರು ಏನು ತೊಂದರೆ ಇರೋದಿಲ್ಲ. ಸೊ ಅದನ್ನು ಓಕೆ, ಇದನ್ನು ನಾವು ಯಾವ ರೀತಿ ಕೊಡ್ಬೋದು? ನೀರಲ್ಲಿ ನೆನೆಸಿ ಕೊಡಬೇಕಾ, ಬೇಯಿಸಿ ಕೊಡಬೇಕಾ, ಮತ್ತು ಹಾಗೆ ಕೊಡಬೇಕಾ? ನೀವು ನೀರಲ್ಲಿ ನೆನೆಸಿ ಕೊಟ್ಟರೆ ಇದು ಆಲ್ರೆಡಿ ಉಬ್ಬಿರುತ್ತೆ, ಸೊ ಅದು ದೇಹಕ್ಕೆ ಸೇರಿಕೊಂಡಾಗ ಸೊ ಅದು ಸಹ ಇನ್ನೂ ಸ್ವಲ್ಪ ಉಬ್ದಂತಾಗುತ್ತೆ. ಡೈರೆಕ್ಟ್ ಕೊಡಿ, ನೋ ಪ್ರಾಬ್ಲಮ್, ಇದ್ದವರು ಮಾತ್ರ. ಬಟ್ ಕೊಡೋದ್ರಿಂದ ನಮ್ಮ ಒಂದು ಇದ್ರ ಪ್ರಕಾರ ಕೊಡೋದ್ರಿಂದ ಏನು ಯೂಸ್ ಇಲ್ಲ. ಸೊ ಇದ್ದರೆ ಕೊಡ್ತೀವಿ ಅಂದರೆ ಕೊಡಿ, ನೋ ಪ್ರಾಬ್ಲಮ್. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಹೋಗಬೇಡಿ, ಅರ್ಧ kg ಜಾಸ್ತಿ ಕೊಡಲೇಬಾರ್ದು ಒಂದು ಟೈಮಿಗೆ. ಸೊ ಕೊಟ್ಟಾಗ ಅದು ಆಹಾರದಲ್ಲಿ ವ್ಯತ್ಯಯ ಆಗುತ್ತೆ. ಸೊ ಖಂಡಿತ ಹಾಲಿನ ಇಳುವರಿಯಲ್ಲಿ ವ್ಯತ್ಯಯ ಆಗುತ್ತೆ. ಸೊ ನಾವು ಇದನ್ನು ಫೀಡ್ ಜೊತೆ ಅಂದರೆ ಫೀಡ್ ಫಾರ್ಮುಲಾ ಜೊತೆ, ಸೊ ಈಗ ಧಾನ್ಯಗಳನ್ನು ಸೇರಿಸ್ತೀವಲ್ಲ ಅದ್ರ ಜೊತೆ ಇದನ್ನು ಸೇರಿಸಿ ಕೊಡ್ಬೋದು ಅಂದರೆ ವೇಸ್ಟು, ಅದರಲ್ಲಿ ಅಷ್ಟು ಅನುಕೂಲ ಆಗೋದಿಲ್ಲ. ಸೊ ನಾವೇನೀಗ ಫೀಡ್ ಫಾರ್ಮುಲಾಗಳನ್ನು ಮಾಡ್ಕೊಂಡಿದ್ದೀವಿ, ಯಾವ್ಯಾವ ಧಾನ್ಯಗಳನ್ನು ಬಳಸಿದ್ದೀವಿ ಅವುಗಳನ್ನು ಮಾತ್ರ ಕೊಡಿ, ಖಂಡಿತ ಅದು ಯೂಸ್ ಆಗುತ್ತೆ. ಹಾಗೆಯೇ ನಂತರದ ಒಂದು ಪ್ರಶ್ನೆ ಏನು, ಈ ಒಂದು ಮುಸ್ರೆ ಅಥವಾ ವೇಸ್ಟ್ ಫುಡ್ಡು ಮತ್ತು ವೇಸ್ಟ್ ವಾಟರ್, ನಮ್ಮ ಒಂದು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ವಾಟರ್ ಅಂದರೆ ಮುಸ್ರೆ ನೀರನ್ನು ಕೊಡ್ಬೋದಾ? ಖಂಡಿತ ಕೊಡಿ, ನೋ ಪ್ರಾಬ್ಲಮ್. ಹೇಗೆ ಕೊಡಬೇಕು ಅಂದರೆ, ಸೊ ಇವತ್ತು ಸ್ಟೋರ್ ಮಾಡಿದ್ದನ್ನು ನಾಳೆ ಕೊಟ್ಬಿಡಿ, ನಾಳೆ ಸ್ಟೋರ್ ಮಾಡಿದ್ದನ್ನು ನಾಡು, ಈ ರೀತಿ ಅಂದರೆ ಒಂದು ಡೇನಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಇನ್ ಕೇಸ್ ನೀವೇನಾದರೂ 3 ದಿನ 4 ದಿವಸ ಸ್ಟೋರ್ ಮಾಡಿದ್ರೆ ಅದು ಹೆಚ್ಚು ಉಳಿ ಬರುತ್ತೆ. ಮೇಯ್ನ್ಲಿ ಇದರಿಂದ ಏನು ಅನುಕೂಲ ಅಂತಂದರೆ, ಇವತ್ತು ಸ್ಟೋರ್ ಮಾಡಿದಂತಹ ಆ ಒಂದು ಫುಡ್ ಅಥವಾ ಆಹಾರವನ್ನು, ನೀರಿನಲ್ಲಿ ನೆನೆಸಿಟ್ಟಂಥ ಆಹಾರವನ್ನು ನೆಕ್ಸ್ಟ್ ಡೇ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಉಳಿ ಬರುತ್ತೆ. ಇದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ನಂತಹ ಬ್ಯಾಕ್ಟೀರಿಯಾಗಳು ಅಂದರೆ ಅದರ ಒಂದು ಜೀರ್ಣಕ್ರಿಯೆಗೆ ಸಹಾಯಕವಾಗುವಂತಹ ಬ್ಯಾಕ್ಟೀರಿಯಾಗಳು ಉದ್ಭವ ಆಗುತ್ತೆ. ಸೊ ಅದನ್ನು ತಿಂದಾಗ ಅಲ್ಲಿ ಆ ರುಮೇನಲ್ಲಿ ಏನಾಗುತ್ತೆ ಅಂತಂದರೆ ಉತ್ತಮವಾಗಿ ಡೈಜೆಷನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಅದನ್ನು ಕೊಡ್ಬೋದು. ಒಂದು 4-5 ಡೇಸ್ ಸ್ಟಾಕ್ ಮಾಡಿರ್ತಕ್ಕಂಥದ್ದು ಕೊಟ್ಟರೆ ಅದರಲ್ಲಿ ಹುಳಿ ಜಾಸ್ತಿಯಾಗಿ ಆಸಿಡ್ ಕಂಟೆಂಟ್ ಜಾಸ್ತಿಯಾಗಿ ಸೊ ಹೀಟ್ ಜನರೇಟ್ ಆಗುತ್ತೆ ಬಾಡಿಯಲ್ಲಿ. ಸೊ ಅದನ್ನು ಕೊಡೋದು ಬೇಡ. ಸೊ ಆ ರೀತಿ ಕೊಟ್ಟರೆ ಖಂಡಿತ ಒಳ್ಳೆಯದು. ಸೊ ನಾವು ಮುಸ್ರೆ ನೀರಿಗೆನೇ ಫೀಡ್ ಹಾಕ್ಕೊಡ್ತೀವಿ ಅಂದರೆ ಕೊಡಿ, ನೋ ಪ್ರಾಬ್ಲಮ್. ಬಟ್ 1 ಡೇ 2 ಡೇಸಲ್ಲಿ ಅಂದರೆ ಸ್ಟೋರ್ ಮಾಡಿರ್ತಕ್ಕಂತಹ ವಾಟರನ್ನು ಅಂದರೆ ವೇಸ್ಟ್ ಫುಡ್ ವಾಟರನ್ನು ಕೊಡೋದು ಬೆಸ್ಟು.
ಇದಕ್ಕೆ ಮಿಂಚಿದಾಗಿ ಹೆಚ್ಚಿನದಾಗಿ ಕೊಟ್ಟರೆ ಖಂಡಿತ ಯೂಸ್ ಇರೋದಿಲ್ಲ, ಲಾಸ್ ಹೆಚ್ಚಾಗಿ ಆಗುತ್ತೆ. ಸೊ ಇಷ್ಟನ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆ ತನಕ ಯಾರೆಲ್ಲ ನಮ್ಮ ಚಾನಲ್ ವಾಚ್ ಮಾಡಿದ್ರೆ ಖಂಡಿತ ಅವರಿಗೆ ಧನ್ಯವಾದಗಳು. ಸೊ ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದೀರಂತ ಸೊ ನಾನಂತೂ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.